ಮಹಾರಾಷ್ಟ್ರದ ಫಲಿತಾಂಶದ ಬಗ್ಗೆ ಸಂಜಯ್ ರಾವತ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಜನತೆ ನೀಡಿದ ಫಲಿತಾಂಶ ಅಲ್ಲ, ಅದು ಮೋದಿ ಮತ್ತು ಅದಾನಿಯ ಫಲಿತಾಂಶ. ಶಿವಸೇನೆ ಸಂಸದ ಸಂಜಯ್ ರಾವತ್ ಗಂಭೀರ ಆರೋಪ ಮಾಡಿದ್ದಾರೆ. ಸಂಜಯ್ ರಾವತ್ ಶಿವಸೇನೆಯ ಸಂಸದ. ಇಲ್ಲಿ ಉದ್ಧವ್ ಠಾಕ್ರೆ ಬಣದಲ್ಲಿ ಪ್ರಮುಖವಾಗಿರುವಂಥ ವ್ಯಕ್ತಿ ಅಂದರೆ ಅದು ಸಂಜಯ್ ರಾವತ್. ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ, ಇದು ಮಹಾರಾಷ್ಟ್ರದ ಜನತೆ ಕೊಟ್ಟಿರುವಂಥ ತೀರ್ಪಲ್ಲ, ಬದಲಾಗಿ ಮೋದಿ ಮತ್ತು ಅದಾನಿ ಕೊಟ್ಟಿರುವಂಥ ತೀರ್ಪು ಅಂತ ಹೇಳಿದ್ದಾರೆ. ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಆ ಅನುಮಾನ ಖಂಡಿತವಾಗಿಯೂ ಕೂಡ ಅದು EVM ಬಗ್ಗೆ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. होने देंगे तो इसके लिए इस प्रकार के नतीजे महाराष्ट्र के ऊपर लाद गए हैं. ये जनता का कौल हो ही नहीं सकता. महाराष्ट्र की जनता का मन हमें मालूम है, ये हो ही नहीं सकता है. राउत साहब, दिख रहा है कि लाडली बहन जो सरकार की अरे लाडली भाई, यहाँ लाडले भाई है, लाडले नाना जी है, लाडले दादाजी है, सब कुछ लाडले है ना. यहाँ हमको मालूम है क्या है ये. इतनी ये निर्णय जो आया है, ये नतीजा आया है, ये जनता का निर्णय नहीं है, मैं इतना ही कहूंगा. नहीं राउत साहब, लेकिन लोकसभा चुनाव के वक्त आपने जो जनता ने राष्ट्र नहीं होने देंगे तो ನನ್ನ ಮಗನೇ ಮುಂದಿನ ಮುಖ್ಯಮಂತ್ರಿ ಆಗೋದು ಖಚಿತ. ದೇವೇಂದ್ರ ಫಡ್ನವೀಸ್ ಅವರ ತಾಯಿ ಸರಿತಾ ಫಡ್ನವೀಸ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ನನ್ನ ಮಗ ಅಂತ ಹೇಳಿದ್ದಾರೆ ತಾಯಿ. ದೇವೇಂದ್ರ ಫಡ್ನವೀಸ್ ಅವರ ತಾಯಿ ಸರಿತಾ ಫಡ್ನವೀಸ್. ಎಲ್ಲ ಕಡೆ ಸಂಭ್ರಮಿಸಲಾಗ್ತಾ ಇದೆ. ಇದು ಅತ್ಯಂತ ಖುಷಿಯ ದಿನ ಅಂತ ಹೇಳಿದ್ದಾರೆ. ಒಬ್ಬ ತಾಯಿಯಾಗಿ ನನಗೂ ಕೂಡ ಪ್ರಮುಖ ದಿನ. ದೇವೇಂದ್ರ ನಾಗ್ಪುರದ ಮಗ, ಇವತ್ತು ಅವನು ದೊಡ್ಡ ನಾಯಕನಾಗಿದ್ದಾನೆ. ಮಹಾಯುತಿ ಅಧಿಕಾರಕ್ಕೆ ಬರಲಿಕ್ಕೆ 24 ಗಂಟೆ ಕೆಲಸ ಮಾಡಿದ್ದಾನೆ. ಅವನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾನೆ. तो कवा आनंदी आनंदगडे इकडे तिकडे सर्वीकडे. मुझे बताइए कि आज का दिन आपके लिए कितना महत्वपूर्ण है और किस तरीके से आप आशीर्वाद दे रही है. आज का दिन तो महत्वपूर्ण है ही. एक माँ के लिए इतना बड़ा अपना लड़का इतना पूरे महाराष्ट्र का नेता बन गया, बहुत बड़ा नेता, तो खुशी तो होने ही वाली है ना. किस तरीके की मेहनत देवेंद्र जी ने की थी? अरे वाह, मैंने बताया ना 24/7 उसकी मेहनत चल रही थी. कुछ भी नहीं, खाने की तरफ ध्यान नहीं, सोने की तरफ ध्यान नहीं, कुछ नहीं. सिर्फ क्या बोलते हैं प्रचार, सिर्फ प्रचार और प्रचार और प्रचार, बस. घर से बाहर आशीर्वाद देंगे, मुख्यमंत्री बनेंगे? हाँ, उसमें इसमें तो कोई यही नहीं है. मुख्यमंत्री तो बनेंगे 100%. बहनों का आशीर्वाद मिला है? हाँ, वो भी मिला है. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಕಲೀಗ್ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಬಹಳ ದೊಡ್ಡ ಗೆಲುವನ್ನು ದಾಖಲಿಸಿದೆ. ಆ ಗೆಲುವಿಗೆ ಯಾರ್ಯಾರ ಶ್ರಮ ಎಷ್ಟೆಷ್ಟಿದೆ ಅಂತ ಹೇಳಿ ಅವರವರೇ ಈಗ ಹೇಳಿಕೊಳ್ಳುವಂಥ ಪ್ರಸಂಗ ಇದೆ. ಒಂದು ಕಡೆ ಏಕನಾಥ್ ಶಿಂದೆ ಹೇಳ್ತಿದ್ದಾರೆ ನನ್ನ ಶ್ರಮದಾನ ಇದೆ ಅಂತ ಹೇಳಿ, ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಫಡ್ನವೀಸ್ ಅವರ ತಾಯಿ ಮಾತುಗಳನ್ನು ಈಗ ಕೇಳಿಸ್ಕೊಳ್ತಾ ಇದ್ದೀವಿ. ಫಡ್ನವೀಸ್ ಕೂಡ ಕಳೆದ ಬಾರಿ ತ್ಯಾಗ ಮಾಡಿದರು. DCM ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡು CM ಸ್ಥಾನವನ್ನು ಏಕನಾಥ್ ಶಿಂದೆಗೆ ಬಿಟ್ಟುಕೊಟ್ರು. ಇನ್ನೊಂದು ಕಡೆ ಅಜಿತ್ ಪವಾರ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಲ್ಲಿಂದ ಅರ್ಧ ಭಾಗವನ್ನು ತೆಗೆದುಕೊಂಡು ಬಂದು ಶಕ್ತಿಯನ್ನು ಧಾರೆ ಎರೆದರು. ಹೀಗಾಗಿ ಮೂವರದ್ದು ಒಂದು ಪಾತ್ರ ಇದೆ, ಮೂವರದ್ದು ಶ್ರಮದಾನ ಇದೆ. ಅಂತಿಮವಾಗಿ ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ. ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ? ದಶರಥ್, ಪ್ರಮುಖವಾಗಿ ಈ ಒಂದು ಚುನಾವಣೆಯನ್ನು ನೋಡಿದಾಗ BJP ಹಾಗೂ ಮೈತ್ರಿಕೂಟ ಮಹಾಯುತಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಸರಿಸುಮಾರು 34 ವರ್ಷಗಳಿಂದ ಏನು ನಡೆದುಕೊಂಡು ಬರ್ತಾ ಇತ್ತು, ಒಂದು ಪಕ್ಷಕ್ಕೆ ಬಹುಮತ ಸಿಗೋದಿಲ್ಲ ಅಥವಾ 100-120ಕ್ಕಿಂತ ಹೆಚ್ಚು ಆ ಬಹುಮತವನ್ನು ದಾಟೋದಿಲ್ಲ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಇದೆಲ್ಲವನ್ನೂ ಕೂಡ BJP ಬ್ರೇಕ್ ಮಾಡಿ ಈ ಬಾರಿ 131-132 ಸ್ಥಾನಗಳನ್ನು ಗೆಲ್ಲುವತ್ತ ದಾಪುಗಾಲನ್ನು ಇಡ್ತಾ ಇದೆ. ಈ ನಡುವೆ CM ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನು ಆ ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲೆಕ್ಷನ್ ಕಮಿಷನ್ ಇಂದ ಸಂಪೂರ್ಣವಾಗಿ ಮುಕ್ತಾಯ ಆಗಬೇಕು. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಈಗ CM ಕುಲಾವಿ ಹೊಲಿಸ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಕೌನ್ ಬನೇಗಾ CM ಅನ್ನುವಂತಹ ಒಂದು ಗೇಮ್ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.
ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ BJP ಕಳೆದ ಬಾರಿ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಅಥವಾ ಕಳೆದ ಒಂದು 10 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ದೇವೇಂದ್ರ ಫಡ್ನವೀಸ್ ಅವರು ಸಾಕಷ್ಟು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಪಕ್ಷವನ್ನು ಕೂಡ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲವರು ಅಂದರೆ ಶಿವಸೇನೆ ಆಗಿರಬಹುದು, ಶಿಂದೆ ಬಣ, ಮತ್ತೊಂದೆಡೆ NCP ಶರದ್ ಪವಾರ್ ಅವರ ಬಣ, ಅಜಿತ್ ಪವಾರ್ ಅವರ ಬಣ ಏನಿದೆ, ಇವೆರಡೂ ಬಣಗಳು ಕೂಡ ಸಾಕಷ್ಟು ಪಕ್ಷಕ್ಕೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾವೆ. ಅದೇ ರೀತಿ ಸರ್ಕಾರ ರಚನೆ ಮಾಡೋದಕ್ಕೆ BJPಗೆ ಸಾಕಷ್ಟು ಅನುಕೂಲ ಕೂಡ ಮಾಡಿಕೊಟ್ಟಿದೆ. ಆದರೆ BJP ಹತ್ರ ಈಗ ಕೇವಲ ಏನು ಪಕ್ಷೇತರರಿದ್ದಾರೆ ಅವರು ಪಕ್ಷಕ್ಕೆ ಬಂದರೂ ಕೂಡ ಅವರ ಬೆಂಬಲ ಸಿಕ್ಕರೂ ಕೂಡ ಸರ್ಕಾರ ರಚನೆ ಆಗತ್ತೆ. ಎರಡೂ ಪಕ್ಷಗಳು ಒಂದು ಸಮರ್ಥನೆ ಬೇಕು ಅನ್ನುವಂತಹ ಒಂದು ವಾತಾವರಣ ಕೂಡ ಈಗ ಸದ್ಯಕ್ಕಿಲ್ಲ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ನಿನ್ನೆಯಿಂದ ನಾವು ನೋಡ್ತಾ ಇದ್ವಿ, 2-3 ದಿನಗಳಿಂದ ನಿರಂತರವಾಗಿ ಅದು ಏಕನಾಥ್ ಶಿಂದೆ ಅವರಾಗಿರಬಹುದು ಅಥವಾ ಅಜಿತ್ ಪವಾರ್ ಅವರಾಗಿರಬಹುದು ಅಥವಾ ದೇವೇಂದ್ರ ಫಡ್ನವೀಸ್ ಅವರಾಗಿರಬಹುದು, ಇವರ ಬ್ಯಾನರ್ಗಳು ಎಲ್ಲೆಂದರಲ್ಲಿ ರಾರಾಜಿಸ್ತಾ ಇದೆ, ಇವರೇ ಭಾವಿ CMಗಳು, ಇವರೇ ಭಾವಿ CMಗಳು ಅಂತ. ಇನ್ನು ಮತ್ತೊಂದೆಡೆಯಲ್ಲಿ ನಾನೇ CM ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದೆ. ಅದು ಏಕನಾಥ್ ಶಿಂದೆ ಅವರಾಗಿರಬಹುದು. ಏಕನಾಥ್ ಶಿಂದೆ ಅವರು ನೇರವಾಗಿ ಹೇಳಿದ್ದಾರೆ, ಸರ್ಕಾರ ರಚನೆ ಆಗೋದಕ್ಕೆ ಪ್ರಮುಖ ಕಾರಣ ಆದ್ವಿ ಲಾಡ್ಲಿ ಬೆಹನ್ ಅನ್ನುವಂತಹ ಯೋಜನೆ ಏನಿದೆ, ಆ ಯೋಜನೆಯನ್ನು ತರೋದಕ್ಕೆ ಪ್ರಮುಖ ಪಾತ್ರವನ್ನು ಕೂಡ ನಾನು ವಹಿಸಿದ್ದೀನಿ. ರೈತರ ಅಸಮಾಧಾನಗಳೇನಿತ್ತು ಆ ಸಮಾಧಾನಗಳನ್ನು ಪರಿಹರಿಸುವಲ್ಲಿ ನನ್ನ ಪಾತ್ರ ಪ್ರಮುಖ ಇದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ನಿನ್ನೆಯಿಂದಲೂ ಕೂಡ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ನಾನು ಸಾಕಷ್ಟು ತ್ಯಾಗ ಮಾಡಿದ್ದೀನಿ ಅಂತ. ಅವರ ತಾಯಿ ಕೂಡ ಈ ವಿಚಾರವನ್ನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಎಲ್ಲೆಂದರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದೆ. ಈ ನಡುವೆ ಕೌನ್ ಬನೇಗಾ CM ಅನ್ನುವಂತಹ ಈ ಆಟ ಏನಿದೆ, ಈ ಆಟದಲ್ಲಿ BJP ಯಾರನ್ನ CM ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಅಚ್ಚರಿಯ CMಗಳನ್ನು ಆಯ್ಕೆ ಮಾಡುವಂಥದ್ದು BJPಯ ಒಂದು ರಾಜಕೀಯ ಒಂದು ಸಿದ್ಧಾಂತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಚ್ಚರಿ ವ್ಯಕ್ತಿಗಳನ್ನು CM ಅನ್ನಾಗಿ ಮಾಡುವಂಥದ್ದು, ಅಚ್ಚರಿ ಏನು ರಾಜಕೀಯ ವ್ಯಕ್ತಿಗಳು, ಸಂಬಂಧವೇ ಇಲ್ಲದಂತಹ ವ್ಯಕ್ತಿಗಳನ್ನು CM ಮಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಈ ಸಂದರ್ಭದಲ್ಲಿ ಯಾರನ್ನ CM ಮಾಡುತ್ತೆ ಅನ್ನುವಂಥ ಒಂದು ಕುತೂಹಲ ಈಗ ಸ್ಪಷ್ಟವಾಗ್ತಾ ಇದೆ, ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಹೈಕಮಾಂಡ್ ಆಗಿರಬಹುದು ಅಥವಾ ಮಹಾರಾಷ್ಟ್ರದ ರಾಜ್ಯ BJP ಆಗಿರಬಹುದು, ಯಾವುದೇ ರೀತಿಯಾದಂತಹ ಒಂದು ಕುರುಹನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಯಾರನ್ನ CM ಮಾಡುತ್ತೆ, ಯಾರನ್ನ CM ಸ್ಥಾನದಿಂದ ಹಿಂದೆ ಉಳಿಸುವಂತಹ ಕೆಲಸವನ್ನು ಮಾಡುತ್ತೆ, ಇದೆಲ್ಲವನ್ನು ಕೂಡ ನಾಳೆವರೆಗೆ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಆಗಬೇಕಾಗತ್ತೆ. ಅದಾದ ನಂತರವೇ ಈ ನಿರ್ಧಾರ ಅನ್ನುವಂತಹ ಒಂದು ವಿಚಾರವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್. ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ ಬಂದಿದೆ. ಮಹಾಯುತಿ ಅದ್ಭುತವಾದಂಥ ಗೆಲುವನ್ನು ದಾಖಲಿಸಿದೆ. ಕುರ್ಚಿ ಒಂದೇ, ಅನೇಕ ರೀತಿಯ ಕಾಂಪಿಟೇಷನ್ ಇದೆ. ಅದರಲ್ಲೂ ಪ್ರಮುಖವಾಗಿ ಮೂವರ ಮಧ್ಯೆ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ಪವಾರ್, ಈ ಮೂವರ ನಡುವೆ ಇರುವಂಥ ಬಹಳ ದೊಡ್ಡ ಪೈಪೋಟಿ. ಆ ಪೈಪೋಟಿಗೆ ಯಾರು ಮಣೆ ಹಾಕ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಮಹಾಯುತಿಯ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯಾಗಿ, ಒಮ್ಮತದ ಅಭ್ಯರ್ಥಿಯಾಗಿ ಯಾರು ಹೊರಬರ್ತಾರೆ ಕಾದು ನೋಡಬೇಕಾಗಿದೆ.